ರಂಗನಾಥ್, ನೀವು 3 ಲಕ್ಷ ಆಯ್ತು ಕೊಡು. 5 ಲಕ್ಷ ಕೂತ್ಕೊಳ್ಳಿ. ಆಮೇಲೆ ಮಾತಾಡ್ರಿ. ಗಂಗಲ್, ನೀವು 5 ಲಕ್ಷ ರೂಪಾಯಿ ಕೊಡಬೇಕು. ನಿನ್ನೆ ನೀವು 3 ಲಕ್ಷ ಹಾಕಿದ್ದಾರೆ ಗೌರ್ಮೆಂಟ್. 50,000 ರೂಪಾಯಿ ಸರ್ಕಾರ ಹೇಳಿರುವಾಗ ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಬೇರೆ ರೋಗಗಳಿಂದ ಸತ್ರು ಕೂಡ, ಕೋವಿಡ್ನಿಂದ ಬಂದು ಬೇರೆ ರೋಗಗಳಿಂದ ಈಗ ನೋಡಿ ಪಾಪ ಪ್ರಾಣವಾಯು ಕೊರತೆ, ಪ್ರಾಣ ಬಿಟ್ಟ ಶಿಕ್ಷಕ. ಪ್ರಾಣವಾಯು ಕೊರತೆ, ಪ್ರಾಣ ಬಿಟ್ಟ ಶಿಕ್ಷಕ. ಕರೆಂಟ್ ಹೋದಾಗ ಸತ್ತವರ ಲೆಕ್ಕ ಮುಚ್ಚಿಟ್ಟರೆ ಎಳೆ ಎಳೆಯಾಗಿ ಘಟನೆ ಬಿಚ್ಚಿಟ್ಟ ಸೋಂಕಿತರ ಸಂಬಂಧಿ. ಆಕ್ಸಿಜನ್ ಸಪ್ಲೈ ಆಗ್ತಿರಲಿಲ್ಲ, ನೋಡ್ಲಿಕ್ಕೆ ಪೈಪ್ ಅಷ್ಟೇ ಇತ್ತು. ಕರೆಂಟ್ ಹೋದಾಗ ರೋಗಿ ಜೊತೆಗೆ ಇದ್ದ ನಾವು ಸಾಯ್ತೀವಿ ಅಂತ ಗಾಬರಿಯಾಗಿದ್ದೆವು. ಕೋವಿಡ್ ಕರಾಳ ದಿನಗಳಲ್ಲಿ ತಂದೆಯ ಕಳೆದುಕೊಂಡ ಅಗರಟಿಗೆಯ ಶಿವಣ್ಣ ಅನುಭವ. ಎಣ ಪಡೆಯಲು ಎಣಗಾಡಬೇಕಾಯ್ತು. ಐಸಿಯುಗೆ ಶಿಫ್ಟ್ ಮಾಡಿ ಅಂತ ಗೋಗರೆದರೂ ಕೇಳಲಿಲ್ಲ. ಹನುಮಂತ ಪ್ರಾಣವಾಯು ಸಿಗದೆ ಪ್ರಾಣ ಚೆಲ್ಲಿದರು. ಆ 1.5 ತಿಂಗಳಲ್ಲಿ 100 ಜನರು ಕಣ್ಣೆದುರೆ ಪ್ರಾಣ ಬಿಟ್ಟರು. ಒಂದು ಡೆಡ್ ಬಾಡಿ ಕಳುಹಿಸಿ ಬರೋದರಲ್ಲಿ ಮತ್ತೊಂದು ರೆಡಿ. ಕೋವಿಡ್ ಕರಾಳ ದಿನಗಳು. ಉಳುಕಪ್ಪ ಸಾವನ್ನಪ್ಪಿದರು. ಹತ್ತಿಗುಣಿ ಭಾಗದಲ್ಲಿ ಬೆಚ್ಚಿ ಬೀಳಿಸಿದ ಸರಣಿ ಸಾವುಗಳು. ಒಂದು ಹಳ್ಳಿನಲ್ಲಿ 1.5 ತಿಂಗಳಲ್ಲಿ 30ಕ್ಕೂ ಹೆಚ್ಚು ಜನರ ಸಾವು. ಇವೆಲ್ಲ ಲೆಕ್ಕ ಇಲ್ಲ ನಿಮಗೆ, ಲೆಕ್ಕದಲ್ಲಿ ಇಲ್ಲ. ಇವೆಲ್ಲ ಲೆಕ್ಕಕ್ಕೆ ಬಂದಿಲ್ಲ ನಿಮಗೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಲೆಕ್ಕಕ್ಕೆ ಬಂದಿಲ್ಲ. ಯಾದಗಿರಿ ಆಂಬುಲೆನ್ಸ್ ನಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟ ಮಹಿಳೆ, ಇದು ಲೆಕ್ಕಕ್ಕೆ ಬಂದಿಲ್ಲ. ಆಕ್ಸಿಜನ್ ಮುಗಿದಿದೆ, ಬೇರೆಡೆ ಹೋಗಿ ಅಂದ್ರು. ಆಕ್ಸಿಜನ್ ಸಿಗದೆ ಪರದಾಡಿ ಪ್ರಾಣ ಬಿಟ್ಟ ಒಡಗೇರಾದ ಶಿವರುದ್ರಯ್ಯ ಸ್ವಾಮಿ. ಬೇರೆಡೆಗೆ ಹೋಗಿ ಎಂದು ನಡುರಾತ್ರಿ ತಿಳಿಸಿದ ವೈದ್ಯರು. ರೋಗಿಗಳೇ ಎಲ್ಲ, ನೋಡುವವರೇ ಇಲ್ಲ. ಸೋಂಕಿಗಿಂತ ಹೆಚ್ಚಾಗಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದವರೇ ಹೆಚ್ಚು. ಕೋವಿಡ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ನರಕಯಾತನೆ. ವಾರಿಯರ್ ಪ್ರಶಸ್ತಿ ಪಡೆದೆ, ಆದರೆ ತಂದೆಯನ್ನೇ ಕಳ್ಕೊಂಡೆ. ಎಷ್ಟು ಚಿಂತಾಜನಕವಾದಂತ ಚಿತ್ರ ಇದು. ಸರ್, ಬೈ ಎಲೆಕ್ಷನ್ ಅಲ್ಲಿ ಶಿಕ್ಷಕರು ಸತ್ತಿರೋದು ನನ್ನ ಕ್ಷೇತ್ರದಲ್ಲಿ ಒಬ್ರು ಸತ್ತಿದ್ರು ಸರ್. ಆ ಬೈ ಎಲೆಕ್ಷನ್ ಲಿಂದ ಶಿಕ್ಷಕರು ಸತ್ತಿದಾರ ಕೋವಿಡ್ ಬಂದು. ಅಧ್ಯಕ್ಷರೇ, ಸನ್ಮಾನ್ಯ ಈಗಲಾದ್ರೂ ಆಕ್ಸಿಜನ್ ಪ್ಲಾಂಟ್ ಎಷ್ಟು ಕಟ್ಟಿದ್ದಾರೆ, ಎಷ್ಟು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಆಕ್ಸಿಜನ್ ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಆಕ್ಸಿಜನ್ ಪ್ಲಾಂಟ್ಗಳು ಆಯ್ತಾ ಇಲ್ವಾ? ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಹೇಳಿ ಸರ್ಕಾರಕ್ಕೆ. ಇದರಲ್ಲಿ ಟೋಟಲ್ 60 ಟೀಚರ್ಸ್ ಮತ್ತು ಗೌರ್ಮೆಂಟ್ ಸರ್ವೆಂಟ್ ತೀರೋಗಿದ್ದಾರೆ. ಅವರಿಗೆ ಪ್ರಾಮಿಸ್ ಏನ್ ಮಾಡಿದ್ದಾರೆ ಅಂದ್ರೆ 30 ಲಕ್ಷ ಇಮಿಡಿಯೇಟ್ ಅಂತ. ಈಗ 4 ತಿಂಗಳಾಗಿದೆ, 30 ಲಕ್ಷ ಕೊಟ್ಟಿಲ್ಲ. ಮತ್ತು ಗೌರ್ಮೆಂಟ್ ಜಾಬ್ ಕೊಡ್ತಾರಂತ ಪ್ರಾಮಿಸ್ ಮಾಡಿದ್ದಾರೆ, ಅದು ಜಾಬ್ ಕೊಟ್ಟಿಲ್ಲ. ಅದು ಕೊಡಲೇಬೇಕದು. ಮತ್ತು 30 ಲಕ್ಷ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ನಾನು ಧರ್ಮ ಮಾಡ್ತೇನೆ. ಯಾವ ಶಿಕ್ಷಕರಿಗೆ ಬಂದಿಲ್ಲ ಕೋವಿಡ್ ಅಲ್ಲಿ, ಬೈ ಎಲೆಕ್ಷನ್ ಅವ್ರಿಗೆ ಯಾರಿಗೂ ಬಂದಿಲ್ಲ. 60 ಜನ ಶಿಕ್ಷಕರು ಸರ್. ಸಿಎಂಸಿ ಎಲೆಕ್ಷನ್ ಬೇಡ ಅಂತ ನಾವು 3 ಸಲ ಲೆಟರ್ ಬಳಸಿದ್ದು.
ಬೀದರ್ ಕಾರ್ಪೊರೇಷನ್ ಎಲೆಕ್ಷನ್ ದಲ್ಲಿ 60 ಜನ ಟೀಚರ್ಸ್ ತೀರ್ ಹೋಗಿದ್ದಾರೆ ಸರ್. ದಯಮಾಡಿ ಅದ್ರ ಬಗ್ಗೆ ಸರ್ಕಾರ ಗಮನ ಸೆಳೆದಿ ಅವರಿಗೆ. ಚುನಾವಣೆ ನಡೆಸೋದು, ಶಿಕ್ಷಕರು ಸತ್ತಿದ್ದಾರೆ. ಚುನಾವಣೆನ ಫಿಕ್ಸ್ ಮಾಡೋದು ಸರ್ಕಾರನ, ಅದಕ್ಕೆ ಒಂದು ಸ್ವಾಯತ್ತತೆ ಇರ್ತಕ್ಕಂಥ ಸಂಸ್ಥೆನ, ಇದನ್ನ ನಾವು ಹೇಳ್ಕೊಡ್ಬೇಕಾ? ಸರ್ಕಾರದ ಆದೇಶ ಮೇಲೆ ಮಾಡ್ತಾರೆ ಅಂತ ಖಾದರ್ ಅವ್ರು ಹೇಳಿದ್ರೆ ನಾನು ಒಪ್ಕೊಳ್ಬೇಕಾಗ್ತದೆ. ಅಲ್ರಿ, ಚುನಾವಣೆನ ಯಾರು ಡಿಕ್ಲೇರ್ ಮಾಡ್ತಾರೆ? ಎಲೆಕ್ಷನ್ ಕಮಿಷನ್ ಅಲ್ವಾ? ಆಸ್ ಎ ಹೆಲ್ತ್ ಮಿನಿಸ್ಟರ್ ನಾನು ಬರ್ದಿದ್ದೀನಿ, ಪತ್ರ ಬರ್ದಿದ್ದೀನಿ ನಾನು ಎಲೆಕ್ಷನ್ ಕಮಿಷನ್ಗೆ, ಈ ಸಂದರ್ಭದಲ್ಲಿ ಮಾಡೋದು ಸರಿ ಅಲ್ಲ ಅಂತೇಳಿ. ಐ ಹ್ಯಾವ್ ಎ ಡಾಕ್ಯುಮೆಂಟ್. ಸ್ಟೇಟ್ ಗವರ್ಮೆಂಟ್ ಬರ್ದಿದೆ. ಇಫ್ ದೇ ಹ್ಯಾವ್ ಗಾನ್ ಅಹೆಡ್ ಅಂಡ್ ಡನ್ ಇಟ್, ವಾಟ್ ಕ್ಯಾನ್ ವಿ ಡೂ? ಇಲ್ಲ ಡಾಕ್ಟ್ರೆ, ನಾನು ಹೇಳಿದ್ರೆ ಗವರ್ಮೆಂಟ್ ಇಟ್ ಈಸ್ ದ ಎಲೆಕ್ಷನ್ ಕಮಿಷನ್ ವಿಚ್ ಇಸ್ ಆಟೋನಮಸ್ ಇನ್ಸ್ಟಿಟ್ಯೂಷನ್. ಇದನ್ನ ಅಟ್ಲೀಸ್ಟ್ ಅರ್ಥ ಆಗಿಲ್ಲ. ಎಲೆಕ್ಷನ್ ಡ್ಯೂಟಿ ಮಾಡಿರುವಂತ ಟೀಚರ್ಸ್ಗೆ ಎಲೆಕ್ಷನ್ ಕಮಿಷನ್ ಅವರೇ ಮಾಡೋದು, ನೀವೆಲ್ಲ ಮಾಡೋದು. ಎಲೆಕ್ಷನ್ ಕಮಿಷನ್ ಅವರೇ ಮಾಡೋದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ಗೌರ್ಮೆಂಟು, ಪ್ರೈಮ್ ಮಿನಿಸ್ಟ್ರು ಬೈ ಎಲೆಕ್ಷನ್ಗಳು ನಡೆಸುವಾಗ, ವೆಸ್ಟ್ ಬೆಂಗಾಲ್ ಚುನಾವಣೆ ನಡೆಸುವಾಗ, ಕುಂಭಮೇಳ ನಡೆಸುವಾಗ ತಡಿಬೋದಾಗಿತ್ತಲ್ವಾ? ಅದಕ್ಕೆ ಕೇಂದ್ರ ಸರ್ಕಾರ ಬರೆದು ಅವರಿಗೆ, ಎಲೆಕ್ಷನ್ ಕಮಿಷನ್ ಅವರಿಗೆ, ಅವ್ರು ಹೇಳದಂತೆ ಕೇಳದೇ ಇರಬಹುದು, ತಡೆಯತಕ್ಕಂಥ ಪ್ರಯತ್ನ ಮಾಡಬೇಕಾಗಿತ್ತು. ಪ್ರೈಮ್ ಮಿನಿಸ್ಟ್ರು ಅವರು ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಇಟ್ಸ್ ಎ ಡಿಫರೆಂಟ್ ಥಿಂಗ್. ಕುಂಭಮೇಳ ಮಾಡೋದು ತಡೆಯಕ್ಕಾಯ್ತಿರ್ಲಿಲ್ವಾ? ಜಾತ್ರೆಗಳು ಎಲ್ಲ ಹಾಗಾದ್ರೆ ನಿಮ್ಮ ಇವ್ರು ಯಾರ ಕೇಂದ್ರದ ಮಂತ್ರಿಗಳಾಗಿದ್ದಾರಲ್ಲ ನಿಮ್ಮ ಪಾರ್ಟಿಯವರು, ಎಂಥದೋ ಜನ ಆಶೀರ್ವಾದಕ್ಕೆ ಯಾಕೆ ಹೋದ್ರು? ಅದನ್ನ ಎಲೆಕ್ಷನ್ ಕಮಿಷನ್ ಅವರೇ ಕಳಿಸಿದ್ದಾರೆ ಇವರಿಗೆ, ಜನ ಆಶೀರ್ವಾದಕ್ಕೆ ಹೋಗಿ ಅಂತ. ಜನ ಆಶೀರ್ವಾದ ಮಾಡಿದ್ರ 6,000 10,000 ಜನರಿಗೆ ಸೇರಿಸ್ತಾರ, ಮೆರವಣಿಗೆ ಮಾಡ್ತಾರ. ನನ್ನ ಮತಕ್ಷೇತ್ರದಲ್ಲಿ ಹುಮ್ನಾಬಾದಲ್ಲಿ ನಿಮ್ ಜಿಲ್ಲೆ ಅಷ್ಟೇ ಅಲ್ಲ, ರಾಯಚೂರು ಜಿಲ್ಲೆಗೂ ಹೋಗಿ ಮಾಡಿದ್ರು. ಎಲ್ಲ ಜಿಲ್ಲೆಗಳಲ್ಲಿ ಸರ್, ಎಲ್ಲ ಜಿಲ್ಲೆಗಳು ಮಾಡಿದ್ದಾರೆ. ಈಗ ಜನ ಬಹಳ ಜನ ಕೋವಿಡ್ ವಾರಿಯರ್ಸ್ ಸತ್ತೋಗ್ಬಿಟ್ಟಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದ್ದಾರೆ, ಟೀಚರ್ಗಳು ಸತ್ತೋಗಿದ್ದಾರೆ, ಪಂಚಾಯತಿ ಕೆಲಸ ಮಾಡೋರು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಪರಿಹಾರ ಕೊಡಿ ಪಾಪ. ಆದರೆ ನಾನು ಒಂದೇ ಒಂದು ಕೊನೆಯಲ್ಲಿ, ಮೊದಲನೇ ಅಲೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿತ್ತು ಅಂತ ಪ್ರಸ್ತಾಪ ಮಾಡಿದ್ದೆ, ಇಲ್ಲೇ ದಾಖಲಾತಿಗಳ ಮೂಲಕ ಹೇಳಿದ್ದೆ. ಈ ಸಾರಿನೂ ಕೂಡ ಆಗಿದೆ ಭ್ರಷ್ಟಾಚಾರ. ನೀವು ಒಂದು ಶಾಂಪಲ್, ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅಲ್ಲ, ಅದನ್ನೆಲ್ಲ ಉಳಿದಿದ್ದೆಲ್ಲ ಕೆಲವು ಡಿ ಕೆ ಶಿವಕುಮಾರ್ ಅವರಿಗೆ ಬಿಡ್ತಿರಲ್ಲ ನೀವು. ಈ ಇನ್ಸ್ಟೇಲಿಯಂ ಇನ್ಸ್ಟ್ಯಾಂಟ್ ಹ್ಯಾಂಡ್ ರಬ್ ಎಂಬ ಸ್ಯಾನಿಟೈಸರ್ ಇದು ಅಯೋಡಿನ್ ಇಂಡಿಯಾ ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ 500 ml ಸಾಮರ್ಥ್ಯದ 265,750 ಬಾಟಲ್ಗಳನ್ನು ತಲಾ 88 ರೂಗಳನ್ನು ನೀಡಿ ಖರೀದಿಸಲಾಗಿದೆ. ಇದರ ಒಟ್ಟು ಮೌಲ್ಯ 2,33,86,000. ಅದೇ ರೀತಿ 5 ಲೀಟರ್ ಸಾಮರ್ಥ್ಯದ 1,03,500 ಕ್ಯಾನ್ಗಳನ್ನು ತಲಾ 650ಗಳನ್ನು ನೀಡಿ ಖರೀದಿಸಲಾಗಿದೆ. ಇದರ ಒಟ್ಟು ಬೆಲೆ 6,72,75,000 ಎರಡೂ ಸೇರಿ 9,66,00,000 ಮೌಲ್ಯವಾಗುತ್ತದೆ. ಇಲ್ಲಿ ಇದನ್ನು ಏನ್ ಮಾಡಿದ್ದಾರೆ, ಈ ಕಂಪನಿಯ ಹ್ಯಾಂಡ್ ರಬ್ಗಳ ಹೆಸರಿನಲ್ಲಿ ಖರೀದಿಸಿದ ಸ್ಯಾನಿಟೈಸರ್ಗಳು ಖರೀದಿ ಮಾಡಿದ ಸ್ವಲ್ಪ ಸಮಯದಲ್ಲೇ ತಮ್ಮ ಬಣ್ಣ ಬದಲಾಯಿಸಿಕೊಂಡು ಕೊಳಚೆ ನೀರಿನಂತೆ ಕಾಣುತ್ತವೆ. ಅಲ್ಲಿ ಹೇಳ್ತೀನಿ. ಇವುಗಳನ್ನು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಪರೀಕ್ಷೆಗೆ ಎಂದು ಕಳಿಸಿದಾಗ
ಇವುಗಳು ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಎಂದು ದಿನಾಂಕ 30/8/2021 ವರದಿ ಕೊಟ್ಟಿದೆ. ನೋಡಿ, ನಿಮಗೆ ಇಲ್ಲಿ ಬಾಟ್ಲಿಗಳು ತಂದಿದ್ದೀನಿ. ಎಲ್ಲಪ್ಪ ಇದು? ಅದೆಲ್ಲ ಸೀಲ್ಡ್ ಇದೆಯೋ? ಸುಧಾಕರ್, ಇದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇರ್ತಕ್ಕಂಥದ್ದು, ಸ್ಟ್ಯಾಂಡರ್ಡ್ ನಿಜವಾದ್ದು. ಇದು ಜಿನೈನ್, ಇದು ನೀವು ಇದು ಹೊರಗೆ ತಗೊಂಡಿರೋದು. ಇದು 9 ಕೋಟಿ ಚಿಲ್ಲರೆ. ಇದು ನಿಜವಾದ್ದು ಸ್ಯಾನಿಟೈಸರ್. ಇದು ಇವರು ರಿಜೆಕ್ಟ್ ಮಾಡಿರೋದು ಡ್ರಗ್ಸ್ ಕಂಟ್ರೋಲ್ನವರು. 9 ಕೋಟಿ ರೂಪಾಯಿ ಖರೀದಿ ಮಾಡಿಬಿಟ್ಟಿದ್ದಾರೆ. 9 ಕೋಟಿ ಚಿಲ್ಲರೆಗೆ ಸ್ಯಾನಿಟೈಸರ್. ಪೇಮೆಂಟ್ ಬೇರೆ 2 ಕೋಟಿ ಆಗಿದೆ. ರಾಮುಲು ಗೊತ್ತು, ನೋಡಿದ್ರ? ನೋಡ್ತೀರಾ? ಈ ತರ ಒಂದ್ ಕಡೆ ಪರಿಹಾರಕ್ಕೆ ದುಡ್ಡಿಲ್ಲ ಅಂತಾರೆ, ಈ ತರದವ್ರು ತಗೊಂಡಿದ್ದಾರೆ. ತಗೊಳಪ್ಪ ತಮ್ಮ. ಇದನ್ನ ದಿ ಫೈಲ್ ಸರಣಿ ತನಿಖೆ ಮಾಡಿ ಇದನ್ನೆಲ್ಲ ಪ್ರಚಾರ ಮಾಡಿದ್ದಾರೆ. ಏನ್ ಮಾಡ್ಬೇಕು ಇದಕ್ಕೆಲ್ಲ? ಈಗ ಯಾರು ಜವಾಬ್ದಾರರು ಇವ್ರ ಮೇಲೆ ಕ್ರಮ ತಗೋಬೇಕು. ಹೆಲ್ತ್ ಮಿನಿಸ್ಟರ್ ಟೇಬಲ್ ಮೇಲೆ whether the minister or officer or anybody else. ಲೂಟಿ ನಾನು ಇನ್ನೂ ಬೇಕಾದಷ್ಟು ಇದ್ದಾವೆ, ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಬಹಳಷ್ಟು ಪತ್ರಿಕೆಗಳೆಲ್ಲ ಬಂದಿದ್ದಾವೆ. ಇದು ಒಂದು ಸುಮ್ಮನೆ ಸ್ಯಾಂಪಲ್ ಪ್ರದರ್ಶನ ಮಾಡಿದ್ದೀನಿ ಅಷ್ಟೇನೆ. ಆದ್ರಿಂದ ನಾನು ಇನ್ನೂ ಬಹಳ ಮಾತಾಡೋದಿದ್ರು ಕೂಡ ಮೊಟಕುಗೊಳಿಸಿ ಪರಿಹಾರ ಕೊಡಬೇಕು. ಮೂರನೇ ಅಲೆ ಬರೋ ಸಾಧ್ಯತೆ ಇದೆ, ತಜ್ಞರು ಹೇಳಿದ್ದಾರೆ. 3ನೇ ಅಲೆಗೆ 2ನೇ ಅಲೆನೆಲ್ಲ ಆದಂತ ತಪ್ಪುಗಳಾಗಬಾರದು. ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕು. ಪ್ರತಿಯೊಂದು ತಾಲೂಕಿಗೂ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ, ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ರು. ದುಡ್ಡಿನ ತೊಂದರೆ ಆಗಬಾರದು. ಆಕ್ಸಿಜನ್ ಪ್ಲಾಂಟ್ ಯಾವುದೇ ಕಾರಣಕ್ಕೆ ಇದಕ್ಕೆ ದುಡ್ಡು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇನ್ನೂ ಆಗಿಲ್ಲ. ಈ ಸಲಹೆಗಳನ್ನು ಕೊಟ್ಟು 5 ಲಕ್ಷ ಪರಿಹಾರ ಸತ್ತೋದವರಿಗೆ ಕೊಡಬೇಕು ಅನ್ನೋ ಸಲಹೆ ಕೊಟ್ಟು, ನಾನು ಪೂರ್ಣ ಭಾಷಣ ಮಾಡೋಕ್ಕಾಗಲಿಲ್ಲ, ಸಮಯ ಕಡಿಮೆ ಇರೋದ್ರಿಂದ. ಇನ್ನು ಬೇಕಾದಷ್ಟು ಇಷ್ಟೊಂದಿದ್ದಾವೆ, ಎಲ್ಲಿ ಹೇಳೋದು? ನೀವು ಬೇರೆ ಕಮ್ಮಿ ಮಾತಾಡಿ ಅಂತ ಹೇಳ್ಬಿಟ್ಟಿದ್ದೀರಿ. ಅದಕ್ಕೆ ಇಷ್ಟು ಹೇಳಿ ಈಗ ನಾನು ಶಿವಕುಮಾರ್ ಅವರು ಮಾತಾಡ್ತಾರೆ.